ಭಯೋತ್ಪಾದಕನನ್ನ ರೆಡ್ ಕಾರ್ಪೆಟ್ ಹಾಕಿ ಮನಮೋಹನ್ ಸಿಂಗ್ ಕಾಲದಲ್ಲಿ ಸ್ವಾಗತಿಸ್ತಾರೆ ಅಂತಾದರೆ ಇದರ ಹಿಂದಿರುವ ಅಸಲಿಯತ್ ಏನು ಅನ್ನೋದನ್ನು ದೇಶ ಇವತ್ತಿಗೂ ಅರ್ಥ ಮಾಡಿಕೊಂಡಾಗೆ ಕಾಣ್ತಾ ಇಲ್ಲ. ಹಾಗಾದರೆ ಈ ಕಾಂಗ್ರೆಸ್ಸಿನ ಉದ್ದೇಶ ಏನು? ಕಾಂಗ್ರೆಸ್ಸಿನ ಇರಾದೆ ಏನು? ಕಾಂಗ್ರೆಸ್ಸಿನ ಒಟ್ಟು ಗುರಿ ಏನು ಅನ್ನೋದನ್ನು ದೇಶವಾಸಿಗಳು ಇವತ್ತು ಅರ್ಥ ಮಾಡಿಕೊಳ್ಳುವಂಥ ಆತ್ಯಂತಿಕ ಸ್ಥಿತಿಯಲ್ಲಿ ನಿಂತಿದೆ. ಕಾಶ್ಮೀರಿ ಫೈಲ್ಸನ್ನು ನೋಡಿದವರಿಗೆ ಯಾಸಿನ್ ಮಲಿಕ್ ಎಂಥ ಒಬ್ಬ ರಕ್ತ ಪಿಪಾಸು ಅನ್ನೋದು ಅರ್ಥ ಆಗುತ್ತೆ. ಅಂಥ ಒಬ್ಬ ಯಾಸಿನ್ ಮಲಿಕ್ನನ್ನು ಪ್ರಧಾನಿ ಅವರು ತನ್ನ ಕಾರ್ಯಾಲಯಕ್ಕೆ ರೆಡ್ ಕಾರ್ಪೆಟ್ ಹಾಸಿ ಸ್ವಾಗತಿಸ್ತಾರೆ. ಆಗಲೇ ನಾವು ಅರ್ಥ ಮಾಡ್ಕೋಬೇಕಾಗಿತ್ತು, ಭಯೋತ್ಪಾದಕರನ್ನ ಪ್ರೀತಿಸುವವರು ಯಾರು, ಭಯೋತ್ಪಾದಕರ ಹುಟ್ಟಡಗಿಸಿ ಅವರ ರುಂಡ ಚೆಂಡಾಡಲಿಕ್ಕೆ ಹೊರಟಂಥವ್ರು ಯಾರು? ಇದೇ ದರಿದ್ರ ದೇಶದ್ರೋಹಿ ರಕ್ತಪಿಪಾಸು ಭಯೋತ್ಪಾದಕ ಅಮಾನುಷ ವ್ಯಕ್ತಿ ಗರ್ಗಸದಲ್ಲಿ ಇಡೀ ನಮ್ಮ ಕಾಶ್ಮೀರಿ ಪಂಡಿತ ಮಹಿಳೆಯನ್ನ ತುಂಡರಿಸಿದಂಥ ಪಾಪಿ ಯಾಸಿನ್ ಮಲಿಕ್ರನ್ನ ರಾಯಭಾರಿಯಾಗಿ ಅಧಿಕೃತವಾಗಿ ಕಳಿಸಿದ್ರು ಅನ್ನುವಂಥ ಸತ್ಯ ಇವತ್ತು ಹೊರಗೆ ಬಂದಿದೆ. ಎಂತೆಂಥ ಸ್ಕ್ಯಾಮಲ್ಲಿ ರಾಜೀವ್ ಗಾಂಧಿ ಮತ್ತು ಸ್ಯಾಮ್ ಪಿತ್ರೋಡ ಹೇಗೆ ಜಂಟಿಯಾಗಿದ್ರು ಗೊತ್ತಲ್ಲ ನಿಮಗೆ? ಬೋಫೋರ್ಸು ಎಲ್ಲ ಗೊತ್ತಿದೆಯಲ್ಲ. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನಲ್ಗೆ ಸ್ವಾಗತ. ಈ ದರಿದ್ರ ದೇಶದ್ರೋಹಿಗಳ ಇಡೀ ಅಖಾಡವನ್ನು ಕೆದಕ್ತಾ ಹೋದರೆ ಭೂತದಲ್ಲೂ ವರ್ತಮಾನದಲ್ಲೂ ಭವಿಷ್ಯದಲ್ಲೂ ಸಿಗುವುದೇ ದೇಶದ್ರೋಹಿತನ, ದೇಶಕ್ಕೆ ದ್ರೋಹ ಬಗೆಯವರೊಟ್ಟಿಗಿನ ಸಂಬಂಧ, ಈ ಭಯೋತ್ಪಾದಕರೊಟ್ಟಿಗೆ ನಂಟು, ದೇಶದ ಒಳಗಡೆನೇ ಕೂತ್ಕೊಂಡು ದೇಶದ ಅಧಿಕಾರವನ್ನು ಹೊಂದಿ ದೇಶದಿಂದ ಎಲ್ಲವನ್ನ ಪಡೆದು ಕೊನೆಗೂ ನಮ್ಮ ದೇಶ ವಿರೋಧಿ ಒಂದು ಚಟುವಟಿಕೆಯಲ್ಲಿ ನಿರಂತರವಾಗಿ ಪಾಲ್ಗೊಳ್ತಾರೆ ಅಂತಾದರೆ, ಪಾಕಿಸ್ತಾನದಂಥ ಬಾಂಗ್ಲಾದಂಥ ದೇಶದೊಟ್ಟಿಗೆ ಇವರು ಹಸ್ತಲಾಘವ ಮಾಡ್ತಾರೆ ಅಂತಾದರೆ, ಕಾಶ್ಮೀರದ ಮಾರಣ ಹೋಮದ ಸೂತ್ರಧಾರ ಯಾಸಿನ್ ಮಲಿಕ್ ಅಂಥ ಒಬ್ಬ ವಿದ್ರೋಹಿಯನ್ನ, ರಕ್ತಪಿಪಾಸುವನ್ನ, ಭಯೋತ್ಪಾದಕನನ್ನ ರೆಡ್ ಕಾರ್ಪೆಟ್ ಹಾಕಿ ಮನಮೋಹನ್ ಸಿಂಗ್ ಕಾಲದಲ್ಲಿ ಸ್ವಾಗತಿಸ್ತಾರೆ ಅಂತಾದರೆ ಇದರ ಹಿಂದಿರುವ ಅಸಲಿಯತ್ ಏನು ಅನ್ನೋದನ್ನು ದೇಶ ಇವತ್ತಿಗೂ ಅರ್ಥ ಮಾಡಿಕೊಂಡಾಗೆ ಕಾಣ್ತಾ ಇಲ್ಲ. ಇದೇ ರಾಹುಲ್ ಗಾಂಧಿ ವರ್ತಮಾನದಲ್ಲಿ ಭದ್ರತಾ ಪಡೆಗಳೇ ಇವತ್ತು ಸ್ವತಃ AICC ಅಧ್ಯಕ್ಷ ಖರ್ಗೆ ಅವರಿಗೂ ಕೇಂದ್ರ ಸರ್ಕಾರಕ್ಕೂ ಏಕಕಾಲದಲ್ಲಿ ನಮ್ಮ ಕಣ್ಣು ತಪ್ಪಿಸಿ, ನಮ್ಮ ಯಾವುದೇ ಮಾಹಿತಿ ನೀಡದೇನೆ ಬೇಕಾದ ಹಾಗೆ ಬೇಕಾಬಿಟ್ಟಿಯಾಗಿ ವಿದೇಶ ಪ್ರವಾಸವನ್ನು ಮಾಡ್ತಾರೆ ಅನ್ನುವಂಥ ಒಂದು ರಿಪೋರ್ಟನ್ನು ಕೊಟ್ಟದ್ದನ್ನು ನೀವು ಇತ್ತೀಚೆಗೆ ಗಮನಿಸಿದ್ದೀರಿ. ಮತಗಳ್ಳತನದ ಬಗ್ಗೆ ಮಾತಾಡ್ತಾ ಅದರ PPTಯನ್ನು ಬೆಂಗಳೂರಿನಲ್ಲಿ ಏನು ಮಹಾಸ್ತ್ರ, ಆಟಮ್ ಬಾಂಬ್, ಅಣು ಬಾಂಬ್ ಅಂತ ಸಿಡಿಸಿದ ಇದೇ ರಾಹುಲ್ ಗಾಂಧಿ ಆ PPTಯನ್ನು ತಯಾರು ಮಾಡಿದ್ದು ಎಲ್ಲಿ ಅಂತಂದರೆ ಅದು ಮ್ಯಾನ್ಮಾರಲ್ಲಿ. ಭಾರತಕ್ಕೆ ಸಂಬಂಧಪಟ್ಟಂಥ ಎಲ್ಲ ವಿದ್ರೋಹಿಗಳ, ಭಯೋತ್ಪಾದಕರ ಅದು ಅಡಗುದಾಣ, ಮಾತೃಭೂಮಿ. ಅಂಥ ಒಂದು ನೆಲದಲ್ಲಿ ಹೋಗಿ ಅಲ್ಲಿ ಕೂತ್ಕೊಂಡು ದೇಶ ವಿರೋಧಿಗಳೊಟ್ಟಿಗೆ ಕೈ ಜೋಡಿಸಿ ಈ ಒಂದು ಮತಗಳ್ಳತನದ PPTಯನ್ನು ಸಿದ್ಧಗೊಳಿಸಿದ್ದು ಇಡೀ ಜಗತ್ತಿಗೆ ಅರಿವಾಗಿದೆ. ಹಾಗಾದರೆ ಈ ಕಾಂಗ್ರೆಸ್ಸಿನ ಉದ್ದೇಶ ಏನು? ಕಾಂಗ್ರೆಸ್ಸಿನ ಇರಾದೆ ಏನು? ಕಾಂಗ್ರೆಸ್ಸಿನ ಒಟ್ಟು ಗುರಿ ಏನು ಅನ್ನೋದನ್ನು ದೇಶವಾಸಿಗಳು ಇವತ್ತು ಅರ್ಥ ಮಾಡಿಕೊಳ್ಳುವಂಥ ಆತ್ಯಂತಿಕ ಸ್ಥಿತಿಯಲ್ಲಿ ನಿಂತಿದ್ದೇವೆ. ಇಂಥ ಹೊತ್ತಲ್ಲಿ UPA ಸರ್ಕಾರ ಮನಮೋಹನ್ ಸಿಂಗ್ ಅವರ ನೇತೃತ್ವದಲ್ಲಿ ಈ ದೇಶದಲ್ಲಿ 26/11 ಆ ಒಂದು ಡೇಟನ್ನು ಹೇಳಿದಾಗ ನನ್ನನ್ನು ಸೇರಿ
ಇಡೀ ದೇಶಿಕರ ರಕ್ತ ಕುದೀತದೆ. ಅಂತ ಒಂದು ಮಾರಣ ಹೋಮಕ್ಕೆ ಕಾರಣನಾದಂಥ ಹಫೀಜ್ ಸೈಯದ್ನನ್ನ, ಮೊಹಮ್ಮದ್ ಅಜರ್ರನ್ನ ಸರ್ಕಾರಿ ಕೃಪಾಪೋಷಿತ ಸರ್ಕಾರಿ ಸಲಹೆ ಮೇರೆಗೆ, ಸ್ವತಃ ಮನಮೋಹನ್ ಸಿಂಗ್ ಅವರ ಆದೇಶದ ಮೇರೆಗೆ ಇದೇ ಕಾಶ್ಮೀರದ ಮಾರಣ ಹೋಮದ ಸೂತ್ರಧಾರಿ 1990ರ ದಶಕದಲ್ಲಿ ಕಾಶ್ಮೀರಿ ಫೈಲ್ಸ್ ಅನ್ನು ನೋಡಿದವರಿಗೆ ಯಾಸಿನ್ ಮಲಿಕ್ ಎಂಥ ಒಬ್ಬ ರಕ್ತ ಪಿಪಾಸು ಅನ್ನೋದು ಅರ್ಥ ಆಗುತ್ತೆ. ಅಂತ ಒಬ್ಬ ಯಾಸಿನ್ ಮಲಿಕ್ನನ್ನ ಪ್ರಧಾನಿ ಅವರು ತನ್ನ ಕಾರ್ಯಾಲಯಕ್ಕೆ ರೆಡ್ ಕಾರ್ಪೆಟ್ ಹಾಸಿ ಸ್ವಾಗತಿಸ್ತಾರೆ. ಪಹಲ್ಗಾಮ್ ಘಟನೆ ಆದಾಗ ಕಾಂಗ್ರೆಸ್ಸಿನ ನಿಜ ಬಣ್ಣ ನಮಗೆ ಅರ್ಥ ಆಯಿತು. ಆಪರೇಷನ್ ಸಿಂಧೂರ್ದಂತ ವೀರೋಚಿತ ಇತಿಹಾಸವನ್ನ ರಚಿಸಿದ ಮೋದಿ ಸರ್ಕಾರದ ಇಡೀ ಕಾರ್ಯಾಚರಣೆ ಪ್ರಪಂಚದ ಹಿರಿಯಣ್ಣಂದಿರನ್ನೇ ಬೆಕ್ಕಸ ಬೆರಗಾಗಿಸಿರು ಕೂಡ ಈ ಕಾಂಗ್ರೆಸ್ಸಿನ ಥರ್ಡ್ ಗ್ರೇಡ್ ದೇಶದ್ರೋಹಿಗಳಿಗೆ ಅದು ಅಪತ್ಯವಾಯಿತು. ಆಗಲೇ ನಾವು ಅರ್ಥ ಮಾಡ್ಕೋಬೇಕಾಗಿತ್ತು, ಭಯೋತ್ಪಾದಕರನ್ನ ಪ್ರೀತಿಸುವವರು ಯಾರು, ಭಯೋತ್ಪಾದಕರ ಹುಟ್ಟಡಗಿಸಿ ಅವರ ರುಂಡ ಚೆಂಡಾಡಲಿಕ್ಕೆ ಹೊರಟಂಥವ್ರು ಯಾರು. ಪಹಲ್ಗಾಮಿನ 26 ಜನ ಅಮಾಯಕ ಪ್ರವಾಸಿಗರನ್ನ ಕಲ್ಮಾ ಓದಲು ಹೇಳಿ ಹಿಂದೂಗಳು ಅಂತ ಕನ್ಫರ್ಮ್ ಮಾಡಿಕೊಂಡು ನಮ್ಮ ಸಹೋದರಿಯರ ಸಿಂಧೂರಕ್ಕೆ ಕರಿಮಣಿಗೆ ಕೈ ಹಾಕಿದವರ ಕೈಯನ್ನ ಕುತ್ತಿಗೆಯನ್ನ ಕತ್ತರಿಸಿ ಬಿಸಾಡಿದರು. ಪಾಕಿಸ್ತಾನದ ಹೃದಯ ಭಾಗಕ್ಕೆ ನುಗ್ಗಿ ಅವರ ಇಡೀ ಏರ್ ಸ್ಟ್ರಿಪ್ ಇಂದ ಹಿಡಿದು ಅಣುಸ್ಥಾವರದ ದಾಸ್ತಾನುವರೆಗೆ ನಾವು ಮುನ್ನುಗ್ಗಿದೆವು. ಇದೇ ಆಕ್ಯುಪೈಡ್ ಕಾಶ್ಮೀರದಲ್ಲಿ ಅವರ ಇಡೀ ಅಡಗುದಾಣವನ್ನ, ಭಯೋತ್ಪಾದಕರ ಅಡಗುದಾಣವನ್ನ 110ಕ್ಕೂ ಹೆಚ್ಚು ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಾಂಟೆಡ್ ಅಂತ ಅನಿಸ್ಕೊಂಡಂತ ಭಯೋತ್ಪಾದಕರನ್ನ ಕಂಪ್ಲೀಟ್ ಆಗಿ ಸಾವಿನ ಅರಮನೆಗೆ ಕಳಿಸಲಾಯಿತು. ಇಂಥ ಒಂದು ಆಪರೇಷನ್ ಸಿಂಧೂರವನ್ನ ಭಾರತದ ಬಲಾಢ್ಯತೆಯ ಪ್ರದರ್ಶನವಾಗಿ ಇಡೀ ಪ್ರಪಂಚದ ಶಸ್ತ್ರಾಸ್ತ್ರಗಳ ಉತ್ಪನ್ನ ಮತ್ತು ಅದರ ಪ್ರಯೋಗದಲ್ಲಿ ಭಾರತ ನಂಬರ್ 1 ಅನ್ನುವಂಥ, ನಿಸ್ಸೀಮ ಅನ್ನುವಂಥ ಒಂದು ಇಡೀ ಹೆಗ್ಗಳಿಕೆಯನ್ನು ಗಳಿಸಿದರೆ ಅಮೆರಿಕ ಇರ್ಬೋದು, ಫ್ರಾನ್ಸ್ ಇರ್ಬೋದು, ಅಥವಾ ಸ್ವತಃ ನಮ್ಮ ಅತ್ಯಂತ ಆಪ್ತ ರಾಷ್ಟ್ರ ರಷ್ಯಾ ಇರ್ಬೋದು, ಚೈನಾ ಇರ್ಬೋದು, ಇವರೆಲ್ಲರ ಶಸ್ತ್ರಾಸ್ತ್ರದ ತಯಾರಿಕೆಗೆ ಒಂದು ಸವಾಲನ್ನು ಒಡ್ಡಿದ್ದು ಯಾವ ಲೆವೆಲ್ ಅಂತಂದರೆ ಮಕ್ಕಳ ಆಟಿಕೆಯ ವಸ್ತುಗಳು ಅವರದೆಲ್ಲ ಅನ್ನುವ ರೀತಿಯಲ್ಲಿ ನಾವು ಅದನ್ನು ಉಡಾಯಿಸಿದೆವು. F-16 ಇರ್ಬೋದು, 35 ಇರ್ಬೋದು ಎಲ್ಲ. ಆದರೆ ಇಂಥ ಒಂದು ವಿರೋಚಿತ ಕಾರ್ಯಾಚರಣೆಯನ್ನು ಕೂಡ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಇಡೀ ಇಂಡಿ ಕೂಟ ಮತ್ತು ಕಾಂಗ್ರೆಸ್ಸು ಅದನ್ನು ಹೀನಾಯವಾಗಿ ಪ್ರಶ್ನಿಸ್ತು, ತನ್ನನ್ನೇ ತಾನು ಬೆತ್ತಲುಗೊಳಿಸ್ತು. ಅದಕ್ಕಿವತ್ತು ಒಂದು ದೃಷ್ಟಾಂತ ಸಿಕ್ಕಿದೆ, ಐತಿಹಾಸಿಕ ಸಾಕ್ಷ್ಯ ಸಿಕ್ಕಿದೆ. ಇವರು ಭಯೋತ್ಪಾದಕರೊಟ್ಟಿಗೆ ನೆಂಟಸ್ತಿಕೆ ಮಾಡುವಂಥ ದೇಶದ್ರೋಹಿ ಪಟಿಂಗರು ಅಂತ. ಕೇಂದ್ರ ಸರ್ಕಾರ ಮತ್ತು ಕೇಂದ್ರ ಸಚಿವರು, ಅದರ ಜೊತೆ ಅಮಿತ್ ಮಾಳವೀಯ ಇಂಥವರು ಸಂಪೂರ್ಣ ಅಫಿದಾವಿತ್ತಿನ ಒಂದು ದಾಖಲೆಯನ್ನ ಸಾರ್ವತ್ರಿಕವಾಗಿ ಪ್ರದರ್ಶಿಸುವ ಮೂಲಕ ಸೈಯದ್ ಹಫೀಜ್ ಮಸೂದ್ ಅಜರ್ನೊಟ್ಟಿಗೆ ನೇರವಾದಂಥ ಡೀಲಿಗೆ UPA ಸರ್ಕಾರ ಅವತ್ತು ಮನಮೋಹನ್ ಸಿಂಗ್ ಅವರ ನೇತೃತ್ವದಲ್ಲಿ ಅವತ್ತಿನ ಇಡೀ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟಿನ ಚೀಫ್ ಆದಂಥ VK ಜೋಶಿ ಅವರ ನೇತೃತ್ವದಲ್ಲಿ ಇದೇ ದರಿದ್ರ ದೇಶದ್ರೋಹಿ ರಕ್ತಪಿಪಾಸು ಭಯೋತ್ಪಾದಕ ಅಮಾನುಷ ವ್ಯಕ್ತಿ ಗರ್ಗಸದಲ್ಲಿ ಇಡೀ ನಮ್ಮ ಕಾಶ್ಮೀರಿ ಪಂಡಿತ ಮಹಿಳೆಯನ್ನ ತುಂಡರಿಸಿದಂಥ ಪಾಪಿ ಯಾಸಿನ್ ಮಲಿಕ್ರನ್ನ ರಾಯಭಾರಿಯಾಗಿ ಅಧಿಕೃತವಾಗಿ ಕಳಿಸಿದ್ರು ಅನ್ನುವಂಥ ಸತ್ಯ ಇವತ್ತು ಹೊರಗೆ ಬಂದಿದೆ. ಇವತ್ತಿನ ರಾಹುಲ್ ಗಾಂಧಿಯ ಒಟ್ಟು ಅನೂಹ್ಯವಾದಂಥ, ಗುಪ್ತವಾದಂಥ, ಅದು ಚೈನಾ ಭೇಟಿ ಇರ್ಬೋದು, ಅಥವಾ ಬಲ್ಗೇರಿಯಾ ಭೇಟಿ ಇರ್ಬೋದು, ಅಥವಾ ಇಂಗ್ಲೆಂಡ್ ಭೇಟಿ ಇರ್ಬೋದು, ಅಮೆರಿಕ ಭೇಟಿ ಇರ್ಬೋದು, ಅಲ್ಲಿ ಭೇಟಿಯಾದಂಥ ಎಲ್ಲರೂ ಯಾರು ಗೊತ್ತಾ? ಮೋಸ್ಟ್ ವಾಂಟೆಡ್ ಅಂತ ನಾವು ಘೋಷಿಸಿದಂಥ
ಪಾಕಿಸ್ತಾನದ ನೆಲದ ಭಯೋತ್ಪಾದಕರು. ಅವರು ಕರೆದ ಸಭೆಗೆ ಇವರು ಹೋಗ್ತಾರೆ. ಅದಕ್ಕಾಗಿಯೇ ಗುಪ್ತವಾಗಿ ಓಡಾಡುವುದು. ಮೊನ್ನೆ ಮಲೇಷ್ಯಾದಲ್ಲಿ ಬೈಕ್ ಓಡಿಸಿದ್ದು ನಾವು ಮರ್ತೇವ? ಅದನ್ನ ಮರಿಲಿಕ್ಕೆ ಸಾಧ್ಯನಾ? ಅಧಿಕೃತ ಭೇಟಿಯೂ ಅಲ್ಲ, ಯಾರಿಗೆ ಹೇಳಿ ಹೋದ ಭೇಟಿಯೂ ಅಲ್ಲ. ನೇಪಾಳದ ಇಡೀ ಆ ವಿದ್ಯಾರ್ಥಿಗಳ ಯುವ ಕ್ರಾಂತಿಯನ್ನ ಭಾರತಕ್ಕೆ ತರಬೇಕು ಅಂತ ಎಷ್ಟು ಪ್ರಯತ್ನ ಮಾಡಿದ್ರಿ? ಬಾಂಗ್ಲಾದ ಇಡೀ ಆ ಒಂದು ಜನಕ್ರಾಂತಿಯನ್ನ ದೇಶಕ್ಕೆ ತರುವ ಮೂಲಕ ಮೋದಿಗೆ ಗುನ್ನ ಇಡಬೇಕು ಅಂತ ಎಷ್ಟು ಪ್ರಯತ್ನ ಮಾಡಿದ್ರಿ? ಈ ಎಲ್ಲ ಪ್ರಯತ್ನದ ಹಿಂದೆ ಇಂಥ ಒಂದು ಕರಾಳ ಇತಿಹಾಸ ಇದೆ. ಹಫೀಜ್ ಸೈಯದ್ ಇರ್ಬೋದು, ಮಸೂದ್ ಅಜರ್ ಇರ್ಬೋದು, ಇಂಥ ಭಯೋತ್ಪಾದಕರು ಭಾರತಕ್ಕೆ ಮೋಸ್ಟ್ ವಾಂಟೆಡ್ ನಂಬರ್ 1 ಕಂಡಲ್ಲಿ ಗುಂಡಿಕ್ಕೆ ಅವರ ಚೆಂಡಾಡಿ ಅಂತ ಆರ್ಡರ್ ಮಾಡಿದೆ. ಇದೇ ರಾ ಇತ್ತು ಅವತ್ತು, ಇದೇ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಇತ್ತು, ಇದೇ ನಮ್ಮ ಸೈನಿಕರಿದ್ದರು, ಇದೇ ನಮ್ಮ ಭಾರತದ ಅಖಂಡವಾಗಿ ಪ್ರೀತಿಸುವಂಥ ಮಹಾಸೇನಾನಿಗಳಿದ್ದರು. ಆದರೆ ಅವರನ್ನು ಹೇಗೆ ಬಳಸ್ಕೊಂಡಿತ್ತು UPA ಸರ್ಕಾರ? ಇದು ಯಾರೋ ಪತ್ರಕರ್ತರು ಹೇಳಿದ್ದಲ್ಲ, BJPಯವರು ಹೇಳಿದ್ದಲ್ಲ. ಸ್ವತಃ ಯಾಸಿನ್ ಮಲಿಕ್ ಇದೇ ಆಗಸ್ಟ್ 25ರಂದು ದೆಹಲಿ ಹೈಕೋರ್ಟಿಗೆ ಕೊಟ್ಟಂತ ಅಫಿಡವಿತ್ತಲ್ಲಿ ನಮೂದಿಸಿದಂಥ ಒಂದು ಮಹಾನ್ ದೇಶದ್ರೋಹದ ರಹಸ್ಯ ಇದು. ಯಾರಾದರೂ ನಂಬಲಿಕ್ಕೆ ಸಾಧ್ಯ ಇದೆಯಾ? ಪಾಕಿಸ್ತಾನ ನಮ್ಮ ಪರಮ ಶತ್ರು. ಇದೇ ಹಫೀಜ್ ಸೈಯದ್ ಅಂದಾಗ ನೆನಪಾಗುವುದು ಯಾವುದು? ಅಟಲ್ ಬಿಹಾರಿ ವಾಜಪೇಯಿ ಅವರ ಅಧಿಕಾರದ ಅವಧಿ, ಕಂದಹಾರಿನ ವಿಮಾನದ ಅಪಹರಣ, ಅದರ ಪಿಂಡ ಇವನು. ಅವತ್ತು 100 ಜನ ಪ್ರಯಾಣಿಕರನ್ನ ಒತ್ತೆ ಇಟ್ಟು ಭಾರತದ ಸಹೃದಯಿ ಕವಿಹೃದಯಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರನ್ನ ವಿಚಲಿತಗೊಳಿಸಿ ಈ ದರಿದ್ರ ದೇಶದ್ರೋಹಿ ಭಯೋತ್ಪಾದಕನನ್ನ ಹಿಂಪಡೆದ್ರಲ್ಲ, ಅಂತ ಹಫೀಜ್ ಸೈಯದ್ನೊಟ್ಟಿಗೆ ಡೀಲ್ ಮಾಡಲಿಕ್ಕೆ, ಸಂಧಾನ ಮಾಡಲಿಕ್ಕೆ, ರಾಜಕೀಯ ಷಡ್ಯಂತ್ರ ಮಾಡಲಿಕ್ಕೆ ಪ್ರಧಾನಿ ಮನಮೋಹನ್ ಸಿಂಗ್ ಅವರ ನೇತೃತ್ವದಲ್ಲಿ VK ಜೋಶಿ ಅವರು ಅದರ ಇಡೀದಾದಂಥ ಸೂತ್ರಧಾರಿಕೆಯನ್ನು ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟಿನ ಚೀಫ್ ಆಗಿ ವಹಿಸ್ಕೊಂಡ್ರು ಅನ್ನೋದನ್ನು ಯಾಸಿನ್ ಮಲಿಕ್ ಎಷ್ಟು ಚೆನ್ನಾಗಿ ಹೇಳ್ತಾನೆ ಗೊತ್ತಾ ನಿಮಗೆ? ನನಗೆ ಹೋಟೆಲ್ ಬುಕ್ ಮಾಡಲಾಯಿತು, ನನ್ನನ್ನು ಕರೆಸಿಕೊಳ್ಳಲಾಯಿತು, ನನ್ನೊಟ್ಟಿಗೆ ಗುಪ್ತ ಸಭೆ ಮಾಡಲಾಯಿತು. ಇದೇ ಹಫೀಜ್ ಸೈಯದ್ ಮತ್ತು ಮಸೂದ್ ಅಜರ್ ಒಟ್ಟಿಗೆ ಮತ್ತು ಪಾಕಿನ ಅಂದಿನ ಪ್ರಧಾನಿಯೊಟ್ಟಿಗೆ ಭೇಟಿಯಾಗಿ ಮಾತುಕತೆ ಮಾಡಿ ಬರುವಂತೆ ಭಾರತದ ಅಂದಿನ ಅಧಿಕಾರದ UPA ಅಧಿಕಾರದ ಪ್ರಧಾನಿಯೇ ನನ್ನನ್ನು ಅಧಿಕೃತವಾಗಿ ನಿಯೋಜಿಸಿದ್ರು. ಅಫಿಡವಿತ್ತಲ್ಲಿ ದಾಖಲಾಗಿದೆ. ಅನಧಿಕೃತ ಅಲ್ಲ, ಸರ್ಕಾರದ ದೂತನಾಗಿ, ಸರ್ಕಾರದ ರಾಯಭಾರಿಯಾಗಿ ಭಾರತದ ಒಳಗಡೆ ರಕ್ತ ಹರಿಸಿದಂಥ ಸಾವಿರಾರು ಜನರನ್ನ ಚೆಂಡಾಡಿದ 26/11 ಘಟನೆಯನ್ನು ಎಣಿಸಿದರೆ ಪ್ರತಿಯೊಬ್ಬ ಭಾರತೀಯನಿಗೂ ಈ ಹಫೀಜ್ ಸೈಯದ್ನ ಕಂಡಲ್ಲಿ ಕೊಚ್ಚಿ ಹಾಕಬೇಕು ಅನ್ನುವ ರೊಚ್ಚೆಬ್ಬಿಸುವಂಥ ಕಥನ ಅದು. ಅಂಥ ಒಬ್ಬ ದೇಶದ್ರೋಹಿಯೊಟ್ಟಿಗೆ, ಭಯೋತ್ಪಾದಕರೊಟ್ಟಿಗೆ ನೀವು ಡೀಲಿಂಗ್ ಮಾಡ್ತೀರಿ ಅಂತಾದರೆ, ಸಂಧಾನ ಮಾಡ್ತೀರಿ ಅಂತಾದರೆ, ಸರ್ಕಾರದ ಪ್ರಧಾನಿಯವರ ನೇತೃತ್ವದಲ್ಲಿ ಮತ್ತು ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟಿನ ಮುಖ್ಯಸ್ಥ VK ಜೋಶಿಯವರ ಸೂತ್ರಧಾರಿಕೆಯಲ್ಲಿ ಈ ಕಚಡ ಯಾಸಿನ್ ಮಲಿಕ್ನನ್ನು ನೀವು ರಾಯಭಾರತ್ವಕ್ಕೆ ಕಳಿಸಿದ್ದೀರಿ ಅಂತಾದರೆ ನಿಮ್ಮ ಇರಾದೆ ಏನು? ಯಾಕೆ ಕಳಿಸಿದ್ದು? ಯಾಕೆ ಕರೆಸಿ ಬಿರಿಯಾನಿ ತಿಂದ್ರಿ, ಕಳಿಸಿ ಬಿರಿಯಾನಿ ತಿನ್ಲಿಕ್ಕೆ ಅಲ್ಲಿ ಕಳಿಸಿದ್ರಿ ಪಾಕಿಸ್ತಾನಕ್ಕೆ? ಇದೇ ಯಾಸಿನ್ ಮಲಿಕ್ ಅಫಿಡವಿತ್ತಲ್ಲಿ ಹೇಳ್ತಾನೆ, ನಾನು ಹೋಗಿ ಭೇಟಿಯಾಗಿ ಬಂದ ನಂತರ ನನಗೆ ರಾಜಾತಿಥ್ಯವನ್ನು ನೀಡಲಾಯಿತು, ದೆಹಲಿಯ ಪ್ರತಿಷ್ಠಿತ ಹೋಟೆಲ್ನಲ್ಲಿ ನನ್ನನ್ನು ಉಳಿಸಲಾಯಿತು. ಅದೇ ದಿನ ಸಂಜೆ, ನಾನು ಬೆಳಗ್ಗೆ ಬಂದಿದ್ದೇನೆ ವಾಪಸ್ಸು ಭಾರತಕ್ಕೆ, ಅದೇ ದಿನ ಸಂಜೆ ಇದೇ VK ಜೋಶಿ ಅವರು ನನ್ನನ್ನು ಭೇಟಿಯಾಗಿ ಪ್ರಧಾನಿಯವರೊಟ್ಟಿಗೆ ಒಂದು ಭೇಟಿಯನ್ನು ನಿರ್ಧರಿಸ್ತಾರೆ. ಅದೇ ಸಂಜೆ ನಾನು ಪ್ರಧಾನಿಯವರನ್ನು ಭೇಟಿಯಾದೆ, ಮನಮೋಹನ್ ಸಿಂಗ್ ಅವರನ್ನು ಭೇಟಿಯಾದೆ. ಅದೇ ಫೋಟೋ ಇದು.
ಈಗ ನೀವು ನೋಡ್ಬೋದು ಇದನ್ನ, ಏನ್ ರೆಡ್ ಕಾರ್ಪೆಟ್ ಸ್ವಾಗತ, ಶೇಕ್ ಹ್ಯಾಂಡು, ಯಾವದೋ ಇದಕ್ಕೆ ಕರ್ಮಕ್ಕೆ, ಯಾವ ಕರ್ಮಕಾಂಡಕ್ಕೆ ಈ ಭೇಟಿ, ಈ ಸೂತ್ರಧಾರಿಕೆ, ಅದನ್ನೇ ದೇಶದ ಎದುರು ಇವತ್ತು ಇಡಬೇಕು ಕಾಂಗ್ರೆಸ್. ಅದನ್ನೇ ಕೇಂದ್ರ ಸರ್ಕಾರ ಇವತ್ತು ತನಿಖೆಗೆ ಒಳಪಡಿಸುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಇದೇ ಅಮಿತ್ ಮಾಳವಿಯ ಎಕ್ಸ್ ನಲ್ಲಿ ಅಫಿದಾವಿತ್ತಿನ ಪೂರ್ಣ ಪಾಠವನ್ನು ಹಾಕಿದ್ದಾರೆ, ನೀವು ನೋಡಬಹುದು. ಹನ್ನೊಂದು ವರ್ಷಗಳಿಂದ ದೇಶ ಕಟ್ಟುವ, ಸನಾತನ ಧರ್ಮವನ್ನ ಪುನರುತ್ಥಾನ ಮಾಡುವ, ಆರ್ಥಿಕ ಅಭಿವೃದ್ಧಿಯಲ್ಲಿ 3ನೇ ಸ್ಥಾನಕ್ಕೆ ತಂದು ನಿಲ್ಲಿಸಿದಂತ, ಇನ್ನು ಸ್ವಲ್ಪ ಕಾಲದಲ್ಲಿ 3ನೇ ಸ್ಥಾನಕ್ಕೆ ಬರುವ ಭರವಸೆ ಇರುವುದರಿಂದ 3ನೇ ಸ್ಥಾನ ಅಂದೆ, 4ನೇ ಸ್ಥಾನದಲ್ಲಿ ಇದ್ದೇವೆ ನಾವೀಗ. 1.5 ವರ್ಷ ಆಯಿತು, ಇನ್ನು ಅರ್ಧ ಮುಕ್ಕಾಲು ವರ್ಷ ಕಳೆದಿದೆ, ಈಗ ನಾವು 3ನೇ ಸ್ಥಾನಕ್ಕೆ ಬರ್ತೇವೆ. ಬಡತನದ ರೇಖೆ ಇಡೀ ಈ 11 ವರ್ಷದಲ್ಲಿ ಯಾವ ರೀತಿ ಕುಸಿದಿದೆ, ಯಾವ ರೀತಿ ನಿಯಂತ್ರಣಗೊಂಡಿದೆ ಅನ್ನೋದನ್ನ ವಿಶ್ವಸಂಸ್ಥೆ ದಾಖಲಿಸಿದೆ, ನೀವಲ್ಲ ನಾವಲ್ಲ. ಟ್ಯಾರಿಫ್ ಇಟ್ಕೊಂಡು ಟ್ರಂಪ್ ಏನು ಅಲ್ಲಾಡಿಸ್ತಾ ಇದ್ರಲ್ಲ, ಅವರ ಹೆಡೆಮುರಿ ಕಟ್ಟಲಿಕ್ಕೆ ಪುಟಿನ್ ಮತ್ತು ಜಿನ್ಪಿಂಗು ಮೋದಿಯವರ ನೇತೃತ್ವವನ್ನು ಬಯಸಿದ್ರು. ಅದು ಇವತ್ತು ಆಗಿದೆ. ಇವತ್ತು ಯಾವ ರೀತಿಯಲ್ಲಿ ಅಂತಂದರೆ, ಅಮೆರಿಕದಲ್ಲೇ ಟ್ರಂಪನ್ನು ಹುಚ್ಚ ಅಂತ ಕರೀತಾ ಇದ್ದಾರೆ. ಅನಿವಾಸಿ ಭಾರತೀಯರ ಮೇಲೆ ವಾರ್ಷಿಕ ತೆರಿಗೆಯನ್ನು ಹೇರಿದ ಇದೇ ಭೂಪನ ಬಗ್ಗೆ ಸ್ವತಃ ಅಮೆರಿಕದ ಆರ್ಥಿಕ ತಜ್ಞರು ಭಾರತವನ್ನ ಇವತ್ತು ಎದುರಾಕೊಂಡು ಟ್ರಂಪ್ ಅಮೆರಿಕದ ಇಡೀ ಆರ್ಥಿಕತೆಯನ್ನ ಮತ್ತು ಭವಿಷ್ಯವನ್ನ ಡೋಲಾಯಮಾನವನ್ನ ಮಾಡ್ತಾ ಇದ್ದಾರೆ, ಆ ಸ್ಥಿತಿಗೆ ಕೊಂಡೊಯ್ತಾ ಇದ್ದಾರೆ. ಆರ್ಥಿಕ ಅಸ್ಥಿರತೆ ಮತ್ತು ರಾಜಕೀಯ ಅಸ್ಥಿರತೆ, ಅದರ ಜೊತೆಗೆ ಇಡೀ ಪ್ರಪಂಚದಲ್ಲಿ ಭಾರತದ ಎದುರಾಕೊಂಡ್ರೆ ಅಮೆರಿಕಕ್ಕೆ ಎಂಥ ದುಸ್ಥಿತಿ ಬರಬಹುದು ನಾಳೆ ಅನ್ನೋದನ್ನು ಅಲ್ಲಿಯ ರಾಜಕೀಯ ತಜ್ಞರು, ಅಲ್ಲಿಯ ಆರ್ಥಿಕ ತಜ್ಞರು ವ್ಯಾಖ್ಯಾನಿಸ್ತಾ ಇದ್ದಾರೆ. ಅಂತ ಒಂದು ಮೋದಿಯ ವ್ಯಕ್ತಿತ್ವವನ್ನ, ಭಾರತವನ್ನ ಈ ದರಿದ್ರ ಭಯೋತ್ಪಾದನೆ ಮತ್ತು ಭಯೋತ್ಪಾದಕತೆಯಿಂದ, ಜಿಹಾದಿಗಳಿಂದ ಮುಕ್ತಗೊಳಿಸಬೇಕು ಅಂತ ಅವರು ಆಪರೇಷನ್ ಸಿಂಧೂರವನ್ನ ನಿರಂತರವಾಗಿ ಇಟ್ಟಿದ್ದಾರೆ. ಪಾಕಿಸ್ತಾನ ಹೂಡುವ ಪ್ರತಿಯೊಂದು ಅಸ್ತ್ರಕ್ಕೂ ಚಾರಿತ್ರಿಕವಾದಂಥ ಹೆಡೆಮುರಿ ಕಟ್ಟಿ ಅವರನ್ನು ಧ್ವಂಸ ಮಾಡುವಂಥ ಪ್ರತ್ಯಸ್ತ್ರವನ್ನು ಬಳಸ್ತಾ ಇದ್ದಾರೆ. ಪಹಲ್ಗಾಮ ಘಟನೆಗೆ ನಾವು ಯಾವ ರೀತಿ ಉತ್ತರ ಕೊಟ್ಟೆವು ಅನ್ನೋದನ್ನು ಇಡೀ ಜಗತ್ತು ನಿಬ್ಬೆರಗಿನಿಂದ ನೋಡಿದೆ. ಇವತ್ತು ನೇಪಾಳದಂಥ ಒಂದು ಆ ಕ್ಷಿಪ್ರ ಕ್ರಾಂತಿಗೆ ಇವತ್ತೇನು ಸುಶೀಲಾ ಕರ್ಕೆ ಅವರು ಅಲ್ಲಿ ಪ್ರಧಾನಿಯಾಗಿದ್ದಾರೆ, ಹಂಗಾಮಿ ಮಧ್ಯಂತರ ಸರ್ಕಾರಕ್ಕೆ, ಅಲ್ಲಿ ಎಲ್ಲರೂ ಒಕ್ಕೊರಲಿನಿಂದ ಕೇಳ್ತಾ ಇದ್ದಾರೆ, ಮೋದಿ ಬೇಕು ನಮಗೆ ಅಂತ. ನೇತನ್ಯಾಹು ಹೇಳ್ತಾ ಇದ್ದಾರೆ, ಮೋದಿಯವರನ್ನ ನೋಡಿ ಕಲೀರಿ ಅಂತ. ಆದರೆ ಹಿತ್ತಲ ಗಿಡ ಮದ್ದಲ್ಲ ನಮಗೆ. ಈ ರಾಹುಲ್ ಗಾಂಧಿ ಇವತ್ತು ವರ್ತಮಾನದಲ್ಲಿ ದೇಶದ್ರೋಹಿಗಳೊಟ್ಟಿಗೆ, ಪಾಕಿಸ್ತಾನಗಳೊಟ್ಟಿಗೆ, ಬಾಂಗ್ಲಾದವರೊಟ್ಟಿಗೆ, ನೇಪಾಳದಲ್ಲಿ ಆ ಇಡೀ ಒಂದು ಅಸ್ಥಿರತೆಯನ್ನು ತಂದಂಥ ವ್ಯವಸ್ಥೆಯೊಟ್ಟಿಗೆ ಕೈ ಜೋಡಿಸಿದ್ದು ಹಾಡು ಹಗಲ ಸತ್ಯವಾಗಿ ಕಣ್ಣೆದುರು ಕುಡಿತಾ ಇದೆ. ಅದರ ಜೊತೆಗೆ ಇವರ ಅಪ್ಪನ ದೋಸ್ತನೂ ಹೌದು, ಇವರ ದೋಸ್ತನೂ ಹೌದು, ಸ್ಯಾಮ್ ಪಿತ್ರೋಡಾ. ಎಂತೆಂಥ ಸ್ಕ್ಯಾಮಲ್ಲಿ ರಾಜೀವ್ ಗಾಂಧಿ ಮತ್ತು ಸ್ಯಾಮ್ ಪಿತ್ರೋಡಾ ಹೇಗೆ ಜಂಟಿಯಾಗಿದ್ರು ಗೊತ್ತಲ್ಲ ನಿಮಗೆ, ಬೋಫೋರ್ಸು ಎಲ್ಲ ಗೊತ್ತಿದೆಯಲ್ಲ. ಆ ದರಿದ್ರಿ ದೇಶದ್ರೋಹಿ ಅವನು ಇಂಡಿಯನ್ ಓವರ್ಸೀಸ್ ಕಾಂಗ್ರೆಸ್ಸಿನ ನೇತೃತ್ವ ವಹಿಸಿದವನು. ಅವನು ಆಗಾಗ್ಗೆ ಭಾರತಕ್ಕೂ ಬರ್ತಾನೆ, ಬಾಂಬಿಟ್ಟು ಹೋಗ್ತಾನೆ. ಅವನ ಬಾಯಿಂದ ಬರ್ತಾ ಇದೆ. ಇದೇ ಯಾಸಿನ್ ಮಲಿಕ್ ಇವತ್ತು ಅಫಿದಾವಿತ್ ಕೊಟ್ಟು ಎಂಥ ಬ್ರಹ್ಮಾಂಡ ಸತ್ಯವನ್ನ ಆಸ್ಫೋಟಿಸಿದಾನೆ ಅಂತಂದ್ರೆ, 75 ವರ್ಷ ಸಂವಿಧಾನ ರಕ್ಷಿಸ್ತೇವೆ, ದೇಶ ರಕ್ಷಿಸ್ತೇವೆ, ಗರೀಬಿ ಹಠಾವೋ ಮಾಡ್ತೇವೆ, ಕೆಳವರ್ಗದವರಿಗೆ, ದಲಿತರಿಗೆ ಚಾರಿತ್ರಿಕವಾದಂಥ ವಿಮೋಚನೆ ಕೊಡ್ತೇವೆ, ಅಲ್ಪಸಂಖ್ಯಾತರ ಹೆಗಲ ಮೇಲೆ ಕೈ ಹಾಕ್ತೇವೆ, ಮತಾಂತರವನ್ನು ಸಾರ್ವತ್ರಿಕರಣಗೊಳಿಸ್ತೇವೆ ಅಂತ ಹೊರಟ್ರಲ್ಲ ಇದೇ ಕಾಂಗ್ರೆಸ್ಸು. ಕೊನೆಗೂ ನೀವು ಮಾಡಿದ್ದೇನು? ಪಾಕಿಸ್ತಾನದ ನೆಲದಿಂದ ಈ ದೇಶದಲ್ಲಿ ರಕ್ತ ಹರಿಸಲಿಕ್ಕೆ ಪಣ ತೊಟ್ಟಂಥ ಉಗ್ರಗಾಮಿಗಳೊಟ್ಟಿಗೆ
ಒಂದು ಕಡೆ ಮೋದಿಯವರು ಉಗ್ರಗಾಮಿಗಳ ವಿರುದ್ಧ ಮತ್ತು ಉಗ್ರಗಾಮಿತ್ವದ ವಿರುದ್ಧ, ಭಯೋತ್ಪಾದಕತೆಯ ವಿರುದ್ಧ ಚಾರಿತ್ರಿಕವಾದ ಸಮರವನ್ನು ಸಾರಿದ್ದಾರೆ. 370 ತೆಗೆದ ನಂತರ ಕಲ್ಲೆಸೆವರು ಇಲ್ಲ, ಮಣ್ಣೆಸೆವರು ಇಲ್ಲ, ಭಯೋತ್ಪಾದಕರು ಇಲ್ಲ, ಹುಟ್ಟಡಗಿಸಿದ್ದಾರೆ. ಅಭಿವೃದ್ಧಿಯ ಮಹಾಕ್ರಾಂತಿಯನ್ನ ಜಮ್ಮು ಕಾಶ್ಮೀರದಲ್ಲಿ ದಾಖಲಿಸಿದ್ದಾರೆ. ಇಡೀ ದೇಶವನ್ನ ಒಂದು ಸುವ್ಯವಸ್ಥಿತವಾಗಿ ಕಟ್ಟಬೇಕು ಅಂತ ಅಹೋರಾತ್ರಿ ಹೋರಾಟ ನಡೀತಾ ಇದೆ. ಅದರ ಜೊತೆಗೆ ನೀವೇನು ಮಾಡ್ತಾ ಇದ್ದೀರಿ? ಕನ್ನ ಕೊರೆಯಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಿ. ಭಯೋತ್ಪಾದಕರೊಟ್ಟಿಗೆ ಸ್ನೇಹ, ನೆಂಟಸ್ತಿಕೆ, ಬಿರಿಯಾನಿ ಸಂಬಂಧ ಬೆಳೆಸ್ತಾ ಇದ್ದೀರಿ. ಕಂಡಲ್ಲಿ ವಿಶ್ವದಲ್ಲಿ ಎಲ್ಲೆಲ್ಲಿ ಖಲಿಸ್ತಾನಿಗಳೊಟ್ಟಿಯಿಂದ ಹಿಡಿದು ಯಾವ್ಯಾವ ದೇಶದ್ರೋಹಿಗಳಿದ್ದಾರೋ, ಭಾರತದ ವಿರೋಧಿಗಳಿದ್ದಾರೋ ಅವರೆಲ್ಲರನ್ನ ಧ್ರುವೀಕರಿಸುವ, ಏಕೀಕರಿಸುವ, ಒಟ್ಟಾಗಿಸುವಂಥ ಮಹಾಪ್ರಯಾಣವನ್ನು ಕೈಗೊಂಡಿದ್ದಾರೆ ಇದೇ ರಾಹುಲ್ ಗಾಂಧಿ. ಅದಕ್ಕೆ ಸಾಕ್ಷಿ ಪ್ರಜ್ಞೆ ಅನ್ನುವ ಹಾಗೆ ಚರಿತ್ರೆಯ ಗರ್ಭದಿಂದ ಇವತ್ತು ಯಾವ ದೇಶದ್ರೋಹಿ, ಯಾವ ಮಾರಣ ಹೋಮ ಮಾಡಿದಂಥ ರಕ್ತಪಿಪಾಸು, ಇವರ ಕಾಂಗ್ರೆಸ್ಸಿನ ಆಪ್ತ ಮಿತ್ರ ಇದೇ ಯಾಸಿನ್ ಮಲಿಕ್ ಅಫಿದಾವಿತ್ತನ್ನು ಕೊಡುವ ಮೂಲಕ UPA ಸರ್ಕಾರದಲ್ಲಿ ದೇಶದ್ರೋಹಿ ಮತ್ತು ಭಯೋತ್ಪಾದಕರೊಟ್ಟಿಗೆ ಯಾವ ರೀತಿಯ ಸಂಬಂಧ ನಡೀತಾ ಇತ್ತು, ಯಾವ ರೀತಿಯ ಡೀಲಿಂಗ್ ನಡೀತಾ ಇತ್ತು, ಯಾವ ರೀತಿಯ ನೆಂಟಸ್ತಿಕೆ ನಡೀತಾ ಇತ್ತು ಅನ್ನೋದನ್ನು ಆಸ್ಫೋಟಕಕಾರಿಯಾಗಿ, ದೇಶವೇ ಬೆಚ್ಚು ಬೀಳುವ ಹಾಗೆ, ದೇಶ ಇದನ್ನು ಯಾವ ಸಂದರ್ಭದಲ್ಲೂ ನಿರೀಕ್ಷೆ ಮಾಡದೇ ಇದ್ದಂಥ ಒಂದು ಬ್ರಹ್ಮಾಂಡ ಸತ್ಯ, ಅದನ್ನು ಇವತ್ತು ಹೊರಗಡೆ ಹಾಕಿದ್ದಾರೆ. ಏನು ಹೇಳ್ತೀರಿ ಕಾಂಗ್ರೆಸ್ಸಿಗರು? ಇವತ್ತು ಕಾಂಗ್ರೆಸ್ಸಿಗರು ಇದಕ್ಕೆ ಉತ್ತರ ಕೊಡಬೇಕು. ಇದೇನು ಊಹಾಪೋಹ ಅಲ್ಲ, ಯಾರೋ ಹೇಳಿದ್ದು ಅಲ್ಲ, BJPಯವರು ಹೇಳಿದ್ದು ಅಲ್ಲ. ಇದು ಸ್ವತಃ ಯಾಸಿನ್ ಮಲಿಕ್ ಅಫಿದಾವಿತ್ತನ್ನು ಕೊಟ್ಟದ್ದು ದೆಹಲಿ ಹೈಕೋರ್ಟಿಗೆ. ಕಾಂಗ್ರೆಸ್ಸು ಅದರ ಚಟ, ಅದು ಅದರ DNA, ಅದು 47ರಿಂದ ಇವತ್ತಿನವರೆಗೂ ದೇಶದ ಇತಿಹಾಸವನ್ನು ತಿರುಚುವ ಕೆಲಸ, ಇಡೀದಾಗಿ ವೋಟ್ ಬ್ಯಾಂಕಿಗೋಸ್ಕರ ನೆಹರು ತನ್ನ ವಂಶವೃಕ್ಷವನ್ನೇ ಬದಲಾಯಿಸಿದದ್ದು ಈ ದೇಶದ ನೆಲದಲ್ಲಿ ದಾಖಲಾಗಿದೆ. ಹೆಸರು ಡೋಂಗಿ, ಹುಟ್ಟು ಡೋಂಗಿ, ಕುಟುಂಬ ಡೋಂಗಿ, ಅವರ ಇಡೀ ವ್ಯವಹಾರ ದ್ರೋಹಿಗಳೊಟ್ಟಿಗೆ, ಚೈನಾದೊಟ್ಟಿಗೆ ಹಿಂದಿ ಚೈನಾ ಬಾಯಿ ಅಲ್ಲೊಂದಿಷ್ಟು ನಮ್ಮನ್ನು ಆಯಕಟ್ಟಿನ ಜಾಗವನ್ನು ಕೊಟ್ಟು ನಮ್ಮನ್ನು ಮುಗಿಸಲಾಯಿತು. ಮಿಸಸ್ ಮೌಂಟ್ ಬ್ಯಾಟನ್ನಿನ ಸ್ನೇಹಕ್ಕಾಗಿ, ಅಕ್ರಮ ಸಂಬಂಧಕ್ಕಾಗಿ ಏನೆಲ್ಲ ಮಾಡಿದ್ರಿ? ಇಡೀದಾಗಿ ಚರಿತ್ರೆಯನ್ನು ನೋಡ್ತಾ ಬಂದರೆ 79 ವರ್ಷಗಳಲ್ಲಿ ಕಾಂಗ್ರೆಸ್ಸಿನ ದುಷ್ಟ ವ್ಯವಹಾರ, ದ್ರೋಹದ ವ್ಯವಹಾರ, ನಮ್ಮ ದೇಶಕ್ಕೆ ಮಾಡಿದ ಅವಮಾನ, ಅನ್ಯಾಯ, ಅತ್ಯಾಚಾರ ದಂಡಿಯಾಗಿ ಸಿಗ್ತಾ ಇದೆ. ಈಗ ಒಂದೆರಡಲ್ಲ, ಅದು ಯಾರು ಅವ್ರದೇ ಸಂಬಂಧಿಕರು, ಅವ್ರದೇ ನೆಂಟರು, ಅವರೇ ಬಳಸ್ಕೊಂಡಂಥ ದೇಶದ್ರೋಹಿಗಳ ಬಾಯಿಂದಲೇ ಇವತ್ತು ಅಧಿಕೃತವಾಗಿ ಅಫಿದಾವಿತ್ತಾಗಿ ಬರ್ತಾ ಇದೆ. ನೋಡಿ, ದೇಶದ ಒಂದು ಇಡೀದಾದಂಥ ನೆಲದ ಗುಣ ಹೇಗಿದೆ ಅಂತ. ಯದ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ, ಇದೇ ಅನ್ನೋದು ಇಂದೇ ಕೃಷ್ಣ ಹೇಳಿದ್ದು, ಸಂಭವಾಮಿ ಯುಗಯೋಗಿ ಅಂತ. ಅದು ಮೋದಿ. ಇವರು ಮೋದಿಯವರನ್ನು ಮುಗಿಸ್ಲಿಕ್ಕೆ ಎಂತೆಂಥವರೊಟ್ಟಿಗೆ ಸ್ನೇಹ ಮಾಡಿದ್ರು. ನೋ, ಸ್ಯಾಮ್ ಪಿತ್ರೋಡ ಇವತ್ತು ಹೇಳ್ತಾನೆ, ಪಾಕಿಸ್ತಾನಕ್ಕೆ ಹೋದಾಗೆಲ್ಲ ತನ್ನ ಮನೆಗೆ ಹೋದಂಗಾಗತ್ತಂತೆ, ಬಾಂಗ್ಲಾಕ್ಕೆ ಹೋದಾಗ ತನ್ನ ಮನೆಗೆ ಹೋದಂಗಾಗತ್ತಂತೆ. ನೆರೆಹೊರೆಯ ರಾಷ್ಟ್ರಗೊಟ್ಟಿಗೆ ಸ್ನೇಹ, ಸಂಬಂಧ, ಸಾಮರಸ್ಯವನ್ನು ಬೆಳೆಸ್ಕೊಳ್ಳೋದನ್ನ ಭಾರತ ಕಲ್ತ್ಕೋಬೇಕಂತೆ. ನೋಡಿ, ಪೆಹಲ್ಗಾಮಿನ ಘಟನೆ, ಇವ್ರದ್ದು ಮಕ್ಕಳು ಇರ್ಲಿಲ್ವಲ್ಲ ಅಲ್ಲಿ, ಇವ್ರ ಮನೆ ಹೆಣ್ಮಕ್ಳು ಇರ್ಲಿಲ್ವಲ್ಲ ಅಲ್ಲಿ, ಇವರ ಆಪ್ತ ಬಂಧುಗಳು ಬಂದು ಹೊಡೆದದ್ದು. ಇದೇ ಭಯೋತ್ಪಾದಕರೊಟ್ಟಿಗೆನೆ ಯಾಸಿನ್ ಮಲಿಕ್ ಅನ್ನು ಕಳಿಸಿ ಡೀಲಿಂಗ್ ಮಾಡಿಸಿದ್ದು. ಅದರ ಪರಿಣಾಮವೇ ಪಹಲ್ಗಾಮನ ಘಟನೆ, ಅದರ ಪರಿಣಾಮವೇ 26/11. ಬಾಂಬೆಯಲ್ಲಿ ಇದೇ ಭಯೋತ್ಪಾದಕರು, ಪಾಕಿಸ್ತಾನದ ಮೂಲದ ಭಯೋತ್ಪಾದಕರು ಹರಿಸಿದ ರಕ್ತ, ಅಲ್ಲಿಯ ಸಮುದ್ರದ ಅಲೆಗಳು ನಾಚಿದವೆ. ಅಂಥವರೊಟ್ಟಿಗೆ ಡೀಲಿಂಗು.
ಅಂಥವರೊಟ್ಟಿಗೆ ಸಂಬಂಧ, ಅಂಥವರೊಟ್ಟಿಗೆ ನಿಮ್ಮದು ವ್ಯವಹಾರ, ನೆಂಟಸ್ತಿಕೆ. ಆ ದರಿದ್ರಿ ಯಾಸಿನ್ ಮಲಿಕನನ್ನ ಕಂಡಲ್ಲಿ ಗುಂಡಿಕ್ಬೇಕು ಅಂತ ಇಡೀ ಕಾಶ್ಮೀರಿ ಫೈಲ್ ಸಿನಿಮಾ ನೋಡಿದಂಥ ಪ್ರತಿಯೊಬ್ಬ ಭಾರತೀಯರು ಉದ್ಗರಿಸಿದ್ರು. ಅಂತ ನೀಚ ಅವನು, ಅಂತ ರಕ್ತ ಪಿಪಾಸು ಅವನು. ಅಂಥವನೊಟ್ಟಿಗೆ ಮನಮೋಹನ್ ಸಿಂಗ್ ಅವರು ಆಹಾಹಾಹಾ, ಎಂಥ ರೆಡ್ ಕಾರ್ಪೆಟ್ ಸ್ವಾಗತ, ಎಂಥ ಶೇಕ್ ಹ್ಯಾಂಡು. ಅಧಿಕೃತವಾಗಿ ಅವನನ್ನ ಅಜರ್ ಮೆಹಮೂದ್ ಮತ್ತು ಮಸೂದ್ ಅಜರ್ ಮತ್ತು ಹಫೀಜ್ ಸಯ್ಯದನೊಟ್ಟಿಗೆ ಸಂಬಂಧ ಬೆಳೆಸ್ಲಿಕ್ಕೆ ಕಳಿಸ್ತಿರಲ್ಲ. ಆಪರೇಷನ್ ಸಿಂಧೂರವನ್ನು ನೀವು ವಿರೋಧಿಸಿದನೆ ಒಪ್ಪಿಕೊಳ್ಳೋದು ಹೇಗೆ? ನಿಮಗೆ ದೇಶದ ಬಗ್ಗೆ ಪ್ರೀತಿ ಇದೆಯಾ? ಧ್ವಜದ ಬಗ್ಗೆ ಪ್ರೀತಿ ಇದೆಯಾ? ಅಖಂಡ ಭಾರತದ ಬಗ್ಗೆ ಪ್ರೀತಿ ಇದೆಯಾ? ಸಾರ್ವಭೌಮತ್ವದ ಬಗ್ಗೆ ಪ್ರೀತಿ ಇದೆಯಾ? ಬಹುತ್ವದಲ್ಲಿ ಏಕತ್ವ ಅನ್ನುವಂಥ ಈ ದೇಶದ ಮೂಲ ಮಂತ್ರದ ಬಗ್ಗೆ ನಿಮಗೆ ನಂಬಿಕೆ ಇದೆಯಾ? ಕೈಯಲ್ಲಿ ಸಂವಿಧಾನ ಹಿಡ್ಕೊಂಡು ನೀವು ಮಾಡ್ತಿರುವಂಥ ಹಲ್ಕಟ್ಗಿರಿ ಏನು ಅನ್ನೋದನ್ನ ಈ ದೇಶ ನೋಡ್ತಾ ಇದೆ. ಪ್ರತಿ ಒಂದು ಹೊರಗೆ ಬರ್ತಾ ಇದೆ. ನಿಮ್ಮ ಮತಗಳ್ಳತನ ಅಂದ್ರೆ ಅದರ ಹಿಂದೆ ನಿಮ್ಮ ಮತಗಳ್ಳತನ ಯಾವಲ್ಲಿವರೆಗಿದೆ ಅಂತ ಜನ ಚರಿತ್ರೆಯ ಪ್ರತಿಯೊಂದು ಟೈಮ್ ಲೈನ್ ಇಟ್ಕೊಂಡು ಮಾತಾಡ್ತಾ ಇದ್ದಾರೆ. ಎಮರ್ಜೆನ್ಸಿಯಲ್ಲಿ ಏನಾಯ್ತು, ನೆಹರು ಪ್ರಧಾನಿ ಆದದ್ದು ಹೇಗೆ, ಎಲ್ಲವನ್ನು ಇವತ್ಯಾವುದನ್ನು ಮುಚ್ಚಿಡಲಿಕ್ಕೆ ಸಾಧ್ಯ ಇಲ್ಲ, ನೆನ್ಪಿಡಿ. ಆದರೆ ದೇಶದ ಜನತೆ ಭಾವಿಸಬೇಕು, ದೇಶದ ಜನತೆ ನಿರ್ಣಯಿಸಬೇಕು, ಮತ್ತು ದೇಶದ ಜನತೆ ಕಾಂಗ್ರೆಸ್ಸಿನ ಈ ದೇಶದ್ರೋಹಿತನದ ಪ್ರತಿ ಒಂದು ಇಂಚಿಂಚನ್ನು ನೆನಪಿಟ್ಟು ಮುಂದಿನ ದಿನಗಳಲ್ಲಿ ಮತದಾನವನ್ನು ಮಾಡಬೇಕಾಗಿದೆ. ಇಂಥವರೊಟ್ಟಿಗೆ ಇಡೀ ನಂಬರ್ 1 ಮೋಸ್ಟ್ ವಾಂಟೆಡ್ ಅವನ ತಲೆಗೆ ಯಾವ ಕ್ಷಣದಲ್ಲಿ ಬೇಕಾದರೂ ಗುಂಡು ಹೊಡೆದು ಅವನನ್ನು ಮುಗಿಸಿ ಅಂತ ದೇಶ ಆರ್ಡರ್ ಮಾಡ್ಕೋತಿದೆ ಹಫೀಜ್ ಸಯ್ಯದ್ ಮತ್ತು ಮಸೂದ್ ಅಜರ್ನಂತ ಈ ಭಯೋತ್ಪಾದಕರಿಗೆ. ಅಂಥವರೊಟ್ಟಿಗೆ ಸಂಬಂಧ ಬೆಳೆಸಲಿಕ್ಕೆ ಯಾಸಿನ್ ಮಲಿಕ್ನಂಥ ದೇಶದ್ರೋಹಿಯನ್ನ UPA ಸರ್ಕಾರ, ಪ್ರಧಾನಮಂತ್ರಿ ಕಳಿಸ್ತಾರೆ ಅಧಿಕೃತವಾಗಿ ಅಂತ ಆದರೆ, ಇದಕ್ಕಿಂತ ಇನ್ನೊಂದು ಈ ಕಾಂಗ್ರೆಸ್ಸಿನ ಇತಿಹಾಸದ ಬಗ್ಗೆ, ಅದರ ಚಹರೆಯ ಬಗ್ಗೆ, ಅದರ DNA ಬಗ್ಗೆ, ಅದರ ದೇಶದ್ರೋಹಿತ್ವದ ಬಗ್ಗೆ ಇನ್ನು ಯಾವ ಉದಾಹರಣೆಯೂ ಬೇಕಾಗಿಲ್ಲ. ಮತ್ತು ಇವತ್ತಿಗೂ ಅದು ಎಷ್ಟರ ಮಟ್ಟಿಗೆ ಜೀವಂತವಾಗಿದೆ ಅನ್ನೋದಕ್ಕೆ ರಾಹುಲ್ ಗಾಂಧಿಯವರ ಪ್ರತಿ ಇಂಚಿಂಚು ಅವರ ಹೆಜ್ಜೆ ಗುರುತುಗಳು ಸಿಗ್ತವೆ, ಅವರ ಇಡೀ ನಡವಳಿಕೆಗಳು ಗೊತ್ತಾಗ್ತವೆ. ಮಣಿಪುರದ ಹಿಂಸೆಯಲ್ಲಿ ಅತ್ಯಂತ ಅಧಿಕೃತವಾಗಿ ಪಾತ್ರ ವಹಿಸಿದಂಥ ಯಾವ ನಾಡಿತ್ತೋ ಅದೇ ನಾಡಿನಲ್ಲಿ ಕೂತು, ಅದೇ ಮ್ಯಾನ್ಮಾರ್ನಲ್ಲಿ ಕೂತು ನೀವು PPTಯನ್ನು ತಯಾರಿಸ್ಕೊಂಡು ಬರ್ತೀರಿ, ಕಾಕತಾಳೀವ ನನಗೆ ಗೊತ್ತಿಲ್ಲ. ಅದೇ ಹೊತ್ತಿನಲ್ಲಿ ಜಾರ್ಜ್ ಸೋರೋಸ್ ಅವರ ಮಗ ಅದೇ ಮ್ಯಾನ್ಮಾರಿಗೆ ಮತ್ತು ಬೇರೆ ಅಕ್ಕಪಕ್ಕದ ಅಲ್ಲಿಯ ಒಂದು ಪ್ರಾಂತ್ಯಕ್ಕೆ ಭೇಟಿ ಕೊಟ್ಟಿದ್ದ. ಇದನ್ನು ನೆನ್ಪಿಡ್ಬೇಕು ನೀವು. BNP ಒಟ್ಟಿಗೆ ರಹಸ್ಯ ಸಂಬಂಧವನ್ನ ರಾಹುಲ್ ಗಾಂಧಿ ಹೊಂದಿದ್ರು ಅನ್ನೋದನ್ನ ಇದೇ ಬಾಂಗ್ಲಾದೇಶದ ಹಿರಿಯ ಪತ್ರಕರ್ತ ವಿಡಿಯೋ ಸಾಕ್ಷಿಗಳ ಮೂಲಕ ಹೊರಗಡೆ ಹಾಕಿದ್ದನ್ನು ನೀವು ಮರೆಯುವುದಿಲ್ಲ ಅಂತ ಅಂದ್ಕೊಳ್ತೇನೆ ನಾನು. ಎಂಥ ನೀಚತನ, ಎಂಥ ದೇಶದ್ರೋಹಿತನ. ಇಷ್ಟರ ಮಟ್ಟಿಗೆ ಎಂತೆಂಥ ಅಧಿಕಾರಿಗಳನ್ನು ಕಳ್ಕೊಂಡೇವು ನಾವು. 26/11 ಅವತ್ತು ಅದರ ಇಡೀ ಕಥನವನ್ನ ಇಡೀ ದೇಶದ ಎದುರು ಅವತ್ತಿನ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟಿನಲ್ಲಿ ಒಬ್ಬ ಅಧಿಕಾರಿಯಾಗಿದ್ದಂಥ ತಮಿಳುನಾಡಿನ ವ್ಯಕ್ತಿ ತನ್ನ ಆತ್ಮಕಥೆಯಲ್ಲಿ ಅದನ್ನ ಸಂಪೂರ್ಣವಾಗಿ ಬಹಿರಂಗ ಮಾಡಿದ್ದಾರೆ. ಇದು ಅತ್ಯಂತ ಪೂರ್ವ ನಿಯೋಜಿತ ದಾಳಿ. ಅವತ್ತಿನ ಸರ್ಕಾರಕ್ಕೆ ಇದರ ಸಂಪೂರ್ಣ ಜ್ಞಾನ ಇತ್ತು. ಆದರೆ ಈ ಇಂಚಿಂಚು ವಿವರಗಳನ್ನು ಕಸಬ್ ಹೇಗೆ 3 ದಿನ ಮೊದಲು ಬಾಂಬೆಗೆ ಭೇಟಿ ಕೊಟ್ಟು ಅಲ್ಲಿ ಕಡಲೆಪುರಿ ತಿಂದ್ಕೊಂಡು, ಐಸ್ ಕ್ರೀಮ್ ತಿಂದ್ಕೊಂಡು, ಹೇಗೆ ಓಡಾಡಿಕೊಂಡು ಎಲ್ಲ ಅಧ್ಯಯನ ಮಾಡ್ಕೊಂಡು ಹೋಗಿದ್ದ ಅನ್ನೋದನ್ನು ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಇನ್ನಾದರೂ ಅರ್ಥ ಮಾಡ್ಕೋಬೇಕು ಈ ದೇಶದ ಜನ. ಕಾಂಗ್ರೆಸ್ಸಿನ ಚಹರೆ ಏನು, ಕಾಂಗ್ರೆಸ್ಸಿನ ಉದ್ದೇಶ ಏನು? ಅಧಿಕಾರಕ್ಕಾಗಿ
ಏನು ಬೇಕಾದರೂ ಮಾಡ್ತಾರೆ ಅನ್ನೋದಕ್ಕೆ ಚರಿತ್ರೆ ಉದಾಹರಣೆ ಕೊಡುತ್ತದೆ. ಇಂದಿರಾ ಗಾಂಧಿಯಿಂದ ಸೋನಿಯಾ ಗಾಂಧಿಯವರೆಗೆ ಅವರದೇ ಪಕ್ಷದ ಎಂತೆಂಥ ನಾಯಕರು, ಎಂತೆಂಥ ಯುವ ಮುಂದಾಳು ಹೇಗೆ ಸತ್ರು, ಅವರ ಸಾವು ಹೇಗೆ ನಿಗೂಢ ಹೇಳಿ. ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಶರೀರ ಏನು ಬ್ಲೂಯಿಶ್ ಆಗಿದೆ, ಅವ್ರಿಗೇನೋ ವಿಷಪ್ರಾಶನ ಆಗಿರಬೇಕು, ಒಂದು ಪೋಸ್ಟ್ ಮಾರ್ಟಮ್ ಮಾಡಿಸಿ ಅಂತ ಅವರ ಪತ್ನಿ ಗೋಗರೆದ್ರು, ಗೋಳಾಡಿದ್ರು, ಮಾಡಿಸಿಲ್ಲ. ಈ ದೇಶದ ಅತ್ಯಂತ ಉನ್ನತ ಆಶಯವನ್ನು ಹೊಂದಿದ, ಮಾರ್ಗದರ್ಶನ ಮಾಡಿದ ಆದರ್ಶ ಪ್ರಧಾನಿ ಅದು ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಸಾವಿಗೆ ಇಂಥ ಒಂದು ನಿರ್ಲಕ್ಷ್ಯ, ಒಂದು ಪೋಸ್ಟ್ ಮಾರ್ಟಮ್ ಮಾಡದೇನೆ ಆ ಇಡೀ ಕೇಸನ್ನು, ಇಡೀ ಘಟನೆಯನ್ನು ದಫನ್ ಮಾಡುವ ಕೆಲಸವನ್ನು ಮಾಡಿದಂಥ ಕಾಂಗ್ರೆಸ್ಸು ಏನು ಬೇಕಾದರೂ ಮಾಡುತ್ತೆ ಅನ್ನೋದಕ್ಕೆ ಯಾಸಿನ್ ಮಲಿಕ್ ಆಗಸ್ಟ್ 25ರಂದು ದೆಹಲಿ ಹೈಕೋರ್ಟ್ಗೆ ಕೊಟ್ಟ ಅಫಿದಾವತ್ತಿನ ಕ್ರೂರ ಸತ್ಯ, ಬೆಚ್ಚಿ ಬೀಳಿಸುವ ಸತ್ಯ, ಆಸ್ಫೋಟಕ ಸತ್ಯ ಕಾಂಗ್ರೆಸ್ಸಿನ ಇಡೀಯದಾದಂಥ ಅವರ ಒಂದು ದೇಶದ್ರೋಹಿತನಕ್ಕೆ ಒಂದು ಶರವನ್ನು ಬರೆದಿದೆ. ಶರವನ್ನು, ಎಂಥ ಒಂದು ನೀಚತನದ ಕೆಲಸವನ್ನು ಮಾಡ್ತಾ ಇದೆ ಕಾಂಗ್ರೆಸ್ಸು ಅಂದರೆ ಅದನ್ನು ಯಾರೂ ಮರೀಲಿಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಬ್ಬರ ರಕ್ತ ಕುದಿತಾ ಇದೆ ಅಂತ ಭಾವಿಸ್ತೇನೆ ನಾನು. ಈ ಘಟನೆ, ಈ ವಿಷಯ, ಈ ಭಯೋತ್ಪಾದಕರೊಟ್ಟಿಗೆ ಕೈ ಜೋಡಿಸುವ, ಬಿರಿಯಾನಿ ಸಂಬಂಧ ಬೆಳೆಸುವ, ನಂಟಸ್ತಿಕೆ ಬೆಳೆಸುವ ಸ್ಯಾಮ್ ಪಿತ್ರೋಡನಂಥ ದರಿದ್ರಿ ಪಾಕಿಸ್ತಾನದೊಟ್ಟಿಗೆ ನಾವು ಸಾಮರಸ್ಯ ಬೆಳೆಸುವುದನ್ನು ಕಲ್ತ್ಕೋಬೇಕಂತೆ. ಅಂದರೆ ಅವರು ಸಾಮರಸ್ಯವನ್ನು ಕಾಪಾಡ್ತಾ ಇದ್ದಾರೆ, ಶಾಂತಿಯನ್ನು ಕಾಪಾಡ್ತಾ ಇದ್ದಾರೆ, ಈ ದೇಶಕ್ಕೆ ಅತ್ಯಂತ ಅದ್ಭುತವಾದ ಸ್ನೇಹಿತರಾಗಿದ್ದಾರೆ. ಪಹಲ್ಗಾಮನ ಘಟನೆ ಅದೊಂದು ಘಟನೆಯೇ ಅಲ್ಲ. ಮ್ಯಾನ್ಮಾರ್ನಂಥ ಭಯೋತ್ಪಾದಕರ ತವರು, ಅಲ್ಲಿಗೆ ಹೋಗಿ PPT ಮಾಡುವಂಥ ನಿಮ್ಮ ನಾಯಕನಿಗೆ ತಕ್ಕುದಾದಂಥ ಆಪ್ತರು ಇವರೆಲ್ಲ, ಪಿತ್ರೋಡನಂಥವ್ರು. ಅರ್ಥ ಮಾಡ್ಕೊಳ್ಳಿ, ಯಾರು ಹಿತವರು. ಮೋದಿಯವರ ಬಗ್ಗೆ ಇನ್ನಿಲ್ಲದ, ಅವರ ತಾಯಿಯ ಬಗ್ಗೆ ಮಾತಾಡ್ತೀರಿ, ಅವರ ತಾಯಿಯ ಬಗ್ಗೆ ವಿಡಿಯೋ ಮಾಡ್ತೀರಿ, ಅವರನ್ನು ವ್ಯಂಗ್ಯ ಮಾಡ್ತೀರಿ, ವಿಷಸರ್ಪ ಅಂತೀರಿ, ಘಟಸರ್ಪ ಅಂತೀರಿ. ಇದೇ ಇಡೀ ಪ್ರಪಂಚದ ವಿಷವನ್ನು ತನ್ನ ಒಡಲಲ್ಲಿ ಇಟ್ಕೊಂಡು ಭಾರತದ ಪ್ರತಿ ಕ್ಷಣವನ್ನು ರಕ್ತಪಾತಕ್ಕೆ ಈಡು ಮಾಡಬೇಕು ಅಂತ ಕಾಯ್ತಾ ಇದ್ದಂಥ ಇದೇ ಪಾಕಿಸ್ತಾನ ನಿಮಗೆ ಅತ್ಯಂತ ಸುಖದ, ಸಾಮರಸ್ಯದ ನಿಮ್ಮದೇ ಮನೆಯಾಗುತ್ತೆ. ಹೋಗಿರಿ ಅಲ್ಲ ಅಲ್ಲಿಗೆ. ಪಿತ್ರೋಡನಂಥವರನ್ನ ಈಗ ದೇಶದಿಂದ ಗಡಿಪಾರು ಮಾಡಿ ಕಳಿಸಿ, ಈ ಮುಟ್ಟಾಳರನ್ನ ಮೊದಲು ಗುಡಿಸಿ ಒರೆಸಿ ಪಾಕಿಸ್ತಾನಕ್ಕೆ, ಬಾಂಗ್ಲಾದೇಶಕ್ಕೆ ಕಳಿಸಿ ಇವರನ್ನು. ಆವಾಗ ಕನಿಷ್ಠ ಪಕ್ಷ ಈ ದೇಶಕ್ಕೆ ಒಂದು ಸಣ್ಣ ನೆಮ್ಮದಿಯಾದರೂ ಸಿಗ್ಬೋದು. ಇಲ್ಲದೇ ಇದ್ದರೆ ಇವರು ಮಗ್ಗುಲಲ್ಲಿ ರಕ್ತ ಹರಿಸಿ ಈ ದೇಶವನ್ನು ಒಂದು ಹಂತಕ್ಕೆ ಮುಗಿಸಲಿಕ್ಕೆ ಎಲ್ಲ ಸಂಚನ್ನು ಮಾಡ್ತಾ ಇದ್ದಾರೆ. ಆದರೆ ಈ ದೇಶದ ಸೌಭಾಗ್ಯ ಮೋದಿ ಅಂತವರಿದ್ದಾರೆ, ಅಜಿತ್ ದೋವಲ್ ಅಂತವರಿದ್ದಾರೆ, ಜೈಶಂಕರ್ ಇದ್ದಾರೆ, ಅಮಿತ್ ಶಾ ಅಂತ ಇದ್ದಾರೆ. ಇಡೀ ಒಂದು NDA ಕೂಟ ದೇಶವನ್ನು ಕಾಯಲಿಕ್ಕೆ ಕಣ್ಣಲ್ಲಿ ಎಣ್ಣೆ ಹಾಕಿಕೊಂಡು ಕಾಯ್ತಾ ಇದೆ. ಇವರಿಗೊಂದು ಕೂದಲನ್ನು ಅಲ್ಲಾಡಿಸ್ಲಿಕ್ಕಾಗ್ತಾ ಇಲ್ಲ ಅವರಿಗೆ. ಅಂಥ ಒಂದು ಭದ್ರವಾದಂಥ ಆಡಳಿತಾತ್ಮಕ ವ್ಯವಸ್ಥೆಯನ್ನು ಇಟ್ಟು ಇವರ ದೇಶದ್ರೋಹಿತನವನ್ನು ಒಂದರ ಮೇಲೆ ಒಂದು ಹೊರಗಡೆ ಹಾಕ್ತಾ ಇದ್ದಾರೆ. ಅದು ಕೇಂದ್ರ ಸರ್ಕಾರ ಹೊರಗಡೆ ಹಾಕ್ತಾ ಇದ್ದದ್ದಲ್ಲ, ಪರಿಸ್ಥಿತಿ ವ್ಯವಸ್ಥಿತವಾಗಿ ನಮ್ಮ ಇಡೀ ಆಡಳಿತದ ಬಿಗು, ಯಾರ್ಯಾರನ್ನ ಜೈಲಿಗೆ ಎಲ್ಲೆಲ್ಲಿ ಅಟ್ಟಿ ಅವರನ್ನು ಹೇಗೆ ಚೆಂಡಾಡಬೇಕೋ, ಇದೇ ಯಾಸಿನ್ ಮಲ್ಲಿಕನನ್ನು ಯಾವ ರೀತಿಯಲ್ಲಿ ಇವತ್ತು ಕಕ್ಕಿಸ್ತಾ ಇದ್ದಾರೆ ಸತ್ಯವನ್ನು ಅಂತಂದರೆ ಅದು ಒಂದು ಸಾಕು. ನಮ್ಮ ರಾ ಮತ್ತು ನಮ್ಮ ಇಂಟೆಲಿಜೆನ್ಸು, ನಮ್ಮ ದೇಶದ ಆಡಳಿತ ಎಷ್ಟು ಗಟ್ಟಿಯಾಗಿದೆ ಅಂತ ಎಲ್ಲೂ ಮುಚ್ಚಿಡ್ಲಿಕ್ಕಾಗ್ತಾ ಇಲ್ಲ ಅವರಿಗೆ. ಗರ್ಡ್ ಪಾತಾಳ ಹಾಕಿ ತೆಗೆದು ಜನರೆದುರು ಇವರನ್ನು ವಿವಸ್ತ್ರಗೊಳಿಸ್ತಾ ಇದ್ದಾರೆ, ಬೆತ್ತಲುಗೊಳಿಸ್ತಾ ಇದ್ದಾರೆ. ಇವರ ದೇಶಭಕ್ತಿಯನ್ನು, ಇದನ್ನು ಸಂವಿಧಾನದ ಒಂದು
ಕಾಪಾಡುವಿಕೆಯ ಟಕ್ಕು ಮತ್ತು ಕೊಟ್ಟಿತನವನ್ನು ಇಂಚಿಂಚು ಅವರನ್ನು ಮುಖವಾಡ ಕಳಚಿ ಬಿಸಾಡ್ತಾ ಇದ್ದಾರೆ. ಇದನ್ನು ಜನ ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡಿಕೊಂಡು ನಾವು ಪ್ರತಿಕ್ರಿಯಿಸಬೇಕು, ಪ್ರತಿಸ್ಪಂದಿಸಬೇಕು. ರಾಷ್ಟ್ರ ಮೊದಲು, ದೇಶ ಮೊದಲು ಅನ್ನುವ ಸತ್ಯವನ್ನು ಅರ್ಥ ಮಾಡ್ಕೋಬೇಕು. ಆ ಸತ್ಯಕ್ಕೆ ನಿಷ್ಠರಾಗಿದ್ದವರೊಟ್ಟಿಗೆ ಇವತ್ತು ನಾವು ಸಾರ್ವತ್ರಿಕವಾಗಿ, ಸಾಮೂಹಿಕವಾಗಿ ನಿಲ್ಲುವಂಥ ಅನಿವಾರ್ಯತೆ ಇದೆ. ಜನಗಳೇ, ದಯವಿಟ್ಟು ಅರ್ಥ ಮಾಡಿಕೊಳ್ಳಿ. ನಮಸ್ತೆ.